ನಾನು ಲಕ್ಷ್ಮೀಶ್ ಅಂತ ಶ್ರೀರಾಮ್ ಸೇನೆಯಿಂದ, ಯಾವುದೇ ಪಕ್ಷದಿಂದ ಅಲ್ಲ, ಶ್ರೀರಾಮ್ ಸೇನೆ ಸಂಘಟನಾ ಕಾರ್ಯದರ್ಶಿಯಾಗಿದ್ದೀನಿ. ನಮ್ಮ ರಾಜ್ಯದಲ್ಲಿ ಹಿಂದೂ ಹೋರಾಟಗಾರರಿಗೆ ಸ್ಫೂರ್ತಿಯ ಚಿಲುಮೆ ಅಂತ ಯಾರಾದರೂ ಇದ್ದರೆ ಅದರಲ್ಲಿ ತಾವು ಸಹ ಒಬ್ಬರು. ನಿಮಗೂ ಸಹ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ರಂತೆ ರಾಜ್ಯದಲ್ಲಿ ಹಿಂದೂ ಧರ್ಮಕ್ಕೆ ಪರವಾಗಿ ನಿಲ್ಲುವಂಥ ಒಬ್ಬ ಮುಖ್ಯಮಂತ್ರಿ ಆಗುವ ಅರ್ಹತೆ ಇದ್ದರೂ ಸಹ ನೀವೆಲ್ಲೋ ಒಂದು ಕಡೆ ರಾಜ್ಯದ ರಾಜಕಾರಣನ ಪೂರ್ತಿ ನಗಣ್ಯ ಮಾಡಿಕೊಂಡು ರಾಷ್ಟ್ರದ ಕಡೆನೇ ಯೋಚನೆ ಮಾಡಿದ್ರಾ? ಯಾಕೆ ನೀವು ರಾಜ್ಯದ ಕಡೆ ಗಮನ ಕೊಡಲಿಲ್ಲ? ನಮ್ಮಲ್ಲೂ ಸಹ ಹಿಂದೂ ಹೋರಾಟಗಾರರಿಗೆ ನೀವು ಒಂದು ಸ್ಫೂರ್ತಿಯಾಗಿ ನಿಂತು ನಮ್ಮನ್ನು ಸಹ ಬೆಳೆಸ್ಬೋದಾಗಿತ್ತಲ್ವ ಅನ್ನೋದು ನನ್ನ ಒಂದು ಪ್ರಶ್ನೆ. ಯಾಕೆ ನೀವು ರಾಜ್ಯದ ರಾಜಕಾರಣದ ಬಗ್ಗೆ ಹೆಚ್ಚು ಗಮನ ಕೊಡಲಿಲ್ಲ? ಅವ್ರ ಪ್ರಶ್ನೆ ನಾನೇ ಆ್ಯಡ್ ಮಾಡಿ ಕೇಳ್ತೀನಿ. ಅನಂತಕುಮಾರ್ ಹೆಗಡೆ ಅವರು ನಿಮ್ಮನ್ನು ನೋಡ್ತಾ ಇದ್ರೆ ವ್ಯವಸ್ಥೆಯಿಂದ ಭ್ರಮನಿರಸನಗೊಂಡವ್ರಂಗೆ ಕಾಣಿಸ್ತೀರಿ. ನೀವು ಏನು ಮಾಡಿದ್ರೆ ಯಾವನು ಉದ್ಧಾರ ಮಾಡೋಕ್ಕಾಗಲ್ಲ, ಹಾಳಾಗಿ ಬಿದ್ಕೊಂಡು ಹೋಗಿ ಅತ್ಲಾಗೆ ಅನ್ನೋ ಥರ ಹೌದು, ನೀವು ಭ್ರಮನಿರಸನಗೊಂಡಿದ್ದೀರಿ ನೀವು ಅಂತ. ನೋಡಿ, ನಾನು ರಾಜಕಾರಣಕ್ಕೆ ಏನೋ ಒಂದು ದೊಡ್ಡ ಮಹತ್ವಾಕಾಂಕ್ಷೆ ಇಟ್ಟುಕೊಂಡು ಬಂದಿರತಕ್ಕಂಥ ವ್ಯಕ್ತಿ ಅಲ್ಲ. ಇಲ್ಲೇನೋ ಅದಾಗಬೇಕು, ಇದಾಗಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಬಂದಿರುವಂಥವನು ಅಲ್ಲ. ಹಿರಿಯರು ತೀರ್ಮಾನ ಮಾಡಿದ್ರು ರಾಜಕಾರಣಕ್ಕೆ ಬರಬೇಕು ಅಂತ ಬಂದಿದ್ದೇನೆ ಅಷ್ಟೇ. ಇಲ್ಲ ಸಲ್ಲದ ಭ್ರಮೆಯನ್ನು ತಲೆಯಲ್ಲಿ ಹೊತ್ಕೊಂಡು ತಿರುಗ್ತಕ್ಕಂಥ ವ್ಯಕ್ತಿ ನಾನಲ್ಲ. ನಾನೇನೋ ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗ್ತೀನಿ, ಅದಾಗ್ತೀನಿ, ಮಂತ್ರಿ ಆಗ್ತೀನಿ, ಈ ಯಾವ ಕಲ್ಪನೆಯನ್ನು ಇಟ್ಕೊಂಡಿಲ್ಲ. ಸಂಘಟನೆ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದೆ. ನನಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಅಷ್ಟೇ. ಇಷ್ಟು ಮಾತ್ರ ಗೊತ್ತಿದೆ. ಬಿಟ್ಟರೆ ಕನಸು ಕಾಂಡು ಕನಸಿನಲ್ಲಿ ಬದುಕೋ ವ್ಯಕ್ತಿ ನಾನಲ್ಲ. ಅವರಂಥವ್ರಿಗೆ ಅಂದರೆ ಪ್ರೇರಕ ಶಕ್ತಿ ಆಗಿದ್ದಂಥವ್ರು ನಿಮ್ಮಂಥವ್ರು ದೊಡ್ಡ ದೊಡ್ಡ ಅಧಿಕಾರಗಳಿಗೆ ಏರಿದ್ರೆ ಖಂಡಿತವಾಗಿ ಇನ್ನಷ್ಟು ಕೆಲಸ ಮಾಡೋಕೆ ಹುರುಪು ಬರುತ್ತೆ ಅಂತಾರೆ ಅವರು. ನಿಮ್ಮ ಭಾವನೆಗಳನ್ನು ಗೌರವಿಸ್ತೀನಿ. ಭಗವಂತ ಧರ್ಮದ ಕೆಲಸ ಮಾಡಲಿಕ್ಕೆ ಯಾವತ್ತೂ ಕೂಡ ಅದಕ್ಕೆ ರಾಜಕಾರಣವೇ ಬೇಕು ಅನ್ನುವಂಥದ್ದು ಏನಿಲ್ಲ. ಅದಕ್ಕೂ ಮುಂಚೆನೂ ರಾಜಕಾರಣದ ಹೊರತಾಗಿಯೂ ಕೆಲಸ ಮಾಡಿದ್ದೀವಿ. ಖಂಡಿತವಾಗಿ ಮುಂದೂ ದಿವಸ ಅವಕಾಶ ಇದೆ. ಎಲ್ಲಿ ತನಕ ಈ ಭಗವಂತ ಈ ಕುರ್ಚಿಯಲ್ಲಿ ಕುಂಡ್ರಿಸ್ತಾನೋ ಅಲ್ಲಿ ತನಕ ಈ ಕುರ್ಚಿಗೆ ತಕ್ಕಂತೆ ನಾವು ಕೆಲಸವನ್ನು ಮಾಡ್ತೀವಿ ಅಷ್ಟೇ. ಯಾವುದೋ ಬೇಕು, ನನಗೆ ಅದೇ ಆಗಬೇಕು, ಇದೇ ಆಗಬೇಕು, ಆ ಸ್ವಭಾವ ನಂದು ಇಲ್ಲೇ ಇಲ್ಲ. ಮೊದಲಿಂದ ನಿಮಿಷ ಆ ಸ್ವಭಾವ ನಂದು ಇಲ್ಲೇ ಇಲ್ಲ. ಎಷ್ಟು ಜವಾಬ್ದಾರಿ ಸಂಘಟನೆ ಕೊಡುತ್ತೆ, ಸಂಘಟನೆ ಹೇಳುತ್ತೆ, ಅದನ್ನು ಮಾಡ್ತೀವಿ ಅಷ್ಟೇ. ಆ ಸ್ವಭಾವ ಇಲ್ಲ ಅಂದರೆ ಈ ಸಲ ಉತ್ತರ ಕನ್ನಡ ಟಿಕೆಟ್ ಬೇಕು ಅಂತ ಹೇಳೋದಿಲ್ವಾ ನೀವು? ಹಾಗಿದ್ರೆ ನಾನು ಯಾವತ್ತೂ ಟಿಕೆಟೇ ಕೇಳಿರಲಿಲ್ಲ. ಈ ಸಲ ಇದು 8ನೇ ಚುನಾವಣೆ. ನೀವು ಆಕಾಂಕ್ಷಿ ಹೌದು ಅಲ್ವಾ? ಪಕ್ಷ ತೀರ್ಮಾನ ಮಾಡಿದ್ರೆ ಅಭ್ಯರ್ಥಿ ಆಗ್ತೀನಿ. ಪಕ್ಷ ತೀರ್ಮಾನ ಮಾಡಿಲ್ಲ ಅಂತಂದ್ರೆ ಪಕ್ಷವನ್ನು ಗೆಲ್ಲಿಸ್ತೀನಿ. ಬದಲಾಯಿಸುವ ತೀರ್ಮಾನ ಪಕ್ಷ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಪಕ್ಷದ ತೀರ್ಮಾನವನ್ನು ಒಪ್ಕೊಂತೀವಿ. ಅದರಲ್ಲಿ ಬೇಸರದ ಮಾತೇನಿದೆ? ಸಂಘಟನೆಯಲ್ಲಿ ಇನ್ನೊಬ್ಬರ ಮರ್ಜಿಗೆ ಬೀಳಬೇಕು ಅನ್ನೋ ಬೇಜಾರಿದೆಯಾ ನಿಮಗೆ? ಇನ್ಯಾರೋ ಟಿಕೆಟ್ ನನಗಂತೂ ಆ ಥರ ಎಲ್ಲೂ ಅನಿಸ್ಲೇ ಇಲ್ಲ. ನನ್ನ ಸ್ವಾತಂತ್ರ್ಯಕ್ಕೆ, ನನ್ನ ಅನಿಸಿಕೆಗಳಿಗೆ ಯಾವತ್ತೂ ಕೂಡ ಧಕ್ಕೆ ಬಂದಿಲ್ಲ. ಯಾವತ್ತೂ ಕೂಡ ನನ್ನ ಮೇಲೆ ಒತ್ತಡ ತರತಕ್ಕಂಥ ಪ್ರಯತ್ನ ಯಾರೂ ಕೂಡ ಮಾಡಿದ್ದಾರೆ. ನೀವು ಭಾಷಣ ಮಾಡಿದ್ರಿ ಸಂವಿಧಾನ ಬದಲಾಯಿಸುವ ಬಗ್ಗೆ, ಸದನದಲ್ಲಿ ಕ್ಷಮೆ ಕೋರಬೇಕು. ಸಂವಿಧಾನ ಬದಲಾಯಿಸಬೇಕು ಅಂತ ನಾನು ಯಾವತ್ತೂ ಹೇಳೇ ಇಲ್ಲ. ಸಂವಿಧಾನದಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿದ್ದೀನಿ. ಒಂದು ನಿಮಿಷ ಸಂವಿಧಾನದಲ್ಲಿ ಬದಲಾವಣೆ ತರಬೇಕು ಅಂತ ಹೇಳಿದ್ದೀನಿ. ಆ ಇನ್ಸಿಡೆಂಟ್ ಆದ ನಂತರ ನಿಮ್ಮ ಉತ್ಸಾಹ ಎಲ್ಲಿಯೂ ಕೂಡ ಅದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ. ಪಾರ್ಲಿಮೆಂಟ್ನಲ್ಲಿ ತೆಗೆದು ನೋಡಿ, ನನ್ನ ಹೇಳಿಕೆಯನ್ನು ತೆಗೆದು ನೋಡಿ, ಗೊತ್ತಾಗುತ್ತೆ ವಾಸ್ತವಿಕತೆ ನಾನು ಏನು ಹೇಳಿದ್ದೀನಿ ಅಂತ. ಅದಾದ ನಂತರ ನಿಮಗೆ ರಾಜಕಾರಣದಿಂದ ವಿಮುಖತೆ ಆರಂಭಗೊಂಡು? ಖಂಡಿತವಾಗಿ ಆ ಥರ ಏನಿಲ್ಲ. ನನ್ನ ಅಬ್ಸರ್ವೇಷನ್ ಖಂಡಿತವಾಗಿ ಆ ಥರ ಏನಿಲ್ಲ. ಇಷ್ಟು ದಿವಸಗಳ ಕಾಲ ನಾವು ಅದಕ್ಕೆ ಅಷ್ಟೇ ನಿಷ್ಠೆಯಿಂದ, ಅಷ್ಟೇ ಪ್ರೀತಿಯಿಂದ, ಅಷ್ಟೇ ವಿಶ್ವಾಸದಿಂದ ನಾವು ಕೆಲಸ ಮಾಡ್ತಾನೆ ಬಂದಿದ್ದೀವಲ್ಲ. ನಿಮಗೊಂದು ನೀವು ಮಂತ್ರಿ ಆದರೆ ನಿಮಗೊಂದು ಖಾತೆ ಕೊಟ್ಟರೆ ನೀರಿಲ್ಲದ ಬಾವಿ ಕೊಟ್ಟಿದ್ದಾರೆ ಅಂದ್ರಿ. ಕಟ್ ಪೇಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಬೇರೆ ಅರ್ಥಗಳು ಬರ್ತವೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಓಕೆ, ನಿಮ್ಮ ಅರ್ಥ ಹೇಳಿ. ಇದು ಕಟ್ಟು ಪೇಸ್ಟು ಆಗಲ್ಲ, ನಾನು ಪ್ರಾಮಿಸ್. ಸಾಮಾನ್ಯವಾಗಿ ಆ ಕ್ಷೇತ್ರದಲ್ಲಿ ಈವರೆಗೆ ಯಾರೂ ಕೂಡ ಪರಿಶ್ರಮ ಹಾಕೇ ಇರಲಿಲ್ಲ. ಅದನ್ನು ಹಾಕಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಕೊಟ್ಟಿರ್ತಕ್ಕಂಥದ್ದಾಗಿತ್ತು. ಅದೇ ಹಿನ್ನೆಲೆಯಲ್ಲೇ ನಾನು ಮಾತಾಡಿದ್ದೆ. ಸರ್, ತಿಮ್ಮೇಗೌಡ ಸರ್, ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರ ಸರ್. ಇವಾಗ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಹುಮತ ಇದೆ. ಜೊತೆಗೆ ಅವರು 10 ತಿಂಗಳಾದರೂ ಕೂಡ ಗ್ಯಾರಂಟಿಯಲ್ಲಿದ್ದಾರೆ, ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಅದು ಎಲ್ಲರಿಗೂ ಗೊತ್ತಾಗಿದೆ. ಆದರೆ ಅವರು ನಮ್ಮ ರಾಜ್ಯದ 25 ಸಂಸದರು ಏನು ಮಾಡ್ತಾ ಇದ್ದಾರೆ, 25+1 26 ಸಂಸದರು ಏನು ಮಾಡ್ತಾ ಇದ್ದಾರೆ, ಅದನ್ನು ಯಾರು ಕೇಳ್ತಾ ಇಲ್ಲ ಅಂತಕ್ಕಂತಹ ಒಂದು ಬರಿಗೆ ಅವರನ್ನೇ ತೋರಿಸ್ತಾ ಇದ್ದಾರೆ. ಮತ್ತು ಕಾಂಗ್ರೆಸ್ ಸರ್ಕಾರ ಹೇಳ್ತಾ ನೋಡಿದ್ರೆ ಅಂದರೆ MP ಗಳು ಏನು ಕೆಲಸನೇ ಮಾಡ್ತಾ ಇಲ್ವಾ, ಇಲ್ಲ ಮಾಡಿದ್ದಾದರೂ ಏನಿದೆ, ಕೇಂದ್ರ ಸರ್ಕಾರನ ಯಾವ ರೀತಿ ಒಂದು MP ಗಳು ಯಾವ್ಯಾವ ರೀತಿಯಾದ ಒಂದು ಅನುದಾನ ಇರ್ಬೋದು, ಅಭಿವೃದ್ಧಿಯನ್ನು ಮಾಡಿದ್ದಾರೆ ಅಂತ ಸ್ವಲ್ಪ ಹೇಳ್ಬೋದು ಸರ್?
ಕೇಂದ್ರ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇರತಕ್ಕಂಥ ಶೈಲಿಯೇ ಬೇರೆ. ಇದೊಂದು ಪ್ರೋಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಯಾರು ಹೋಗಿ ಕೇಳಬೇಕು ಕೊಡಬೇಕು ಈ ಸ್ವಭಾವ ಕೇಂದ್ರ ಸರ್ಕಾರದ್ದು ಇಲ್ಲೇ ಇಲ್ಲ. ಅದೇ ಅರ್ಥ ಮಾಡ್ಕೊಂಡೇ ಇವತ್ತು ಕೇಂದ್ರ ಸರ್ಕಾರ ಇಲ್ಲಿಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ತಾನಾಗಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟು? ಸಾಮಾನ್ಯವಾಗಿ ಬಹುತೇಕರು BJPಯ ಸಂಸದರೇ ಇಲ್ಲಿಂದ ಆರಿಸಿ ಹೋಗಿದ್ದರಿಂದ ಇವ್ರ ಮೇಲೆ ಗೂಬೆ ಕೂರಿಸ್ತಕ್ಕಂಥ ಪ್ರಯತ್ನ, ಆರೋಪವನ್ನು ಮಾಡ್ತಕ್ಕಂಥ ಪ್ರಯತ್ನ ಅಷ್ಟೇ. ಇದರಲ್ಲಿ ಮತ್ತೇನು ರಾಜಕಾರಣದ ಹೊರತಾಗಿ ತಥ್ಯ ಏನು ಇರುವುದಿಲ್ಲ ಇದರಲ್ಲಿ. ಭಾರತದಲ್ಲಿ ರಾಜಕಾರಣದ ಭವಿಷ್ಯ ಹೇಗೆ ನೋಡ್ತೀರಿ ನೀವು? ಇನ್ನು 10 ವರ್ಷ, 20 ವರ್ಷ, 30 ವರ್ಷ? ಪಾಸಿಟಿವ್ ಟರ್ನ್ ತಗೊಳ್ತಾ ಇದೆ. ಓಕೆ. ಅಭಿವೃದ್ಧಿಯ ರಾಜಕಾರಣ ಮತ್ತು ರಾಷ್ಟ್ರಕಾರಣ ಇದು ಇವತ್ತು ಸಮಾವಿಷ್ಟಗೊಳ್ತಾ ಇದೆ. ರಾಷ್ಟ್ರೀಯ ಜಾಗರಣ ಆಗ್ತಾ ಇದೆ. ಅದರ ಜೊತೆಗೆ ಅಭಿವೃದ್ಧಿಗೆ ಒಂದು ಓಘವು ಸಿಕ್ಕಿದೆ. ಮುಂದಿನ ದಿವಸದಲ್ಲಿ ಒಂದು ಧನಾತ್ಮಕ ಚಿತ್ರಣವನ್ನು ನಾವು ಇಡೀ ಜಗತ್ತಿನಲ್ಲಿ ಇದನ್ನು ನೋಡಲಿಕ್ಕಿದ್ದೀವಿ ನಾವು. ತಿಳ್ಕಳೆ ಇದು ಮೋದಿ ಅನ್ನುವ ಪರ್ಸೋನ ಇರುವ ಕಾರಣಕ್ಕೆ ಅನ್ನಿಸ್ತಾ ಇದೆ. ಮೋದಿ ನಂತರ ವಾಜಪೇಯಿ ಇದ್ದಾಗಲೂ ಕೂಡ ಹಾಗೆ ಅನಿಸಿತ್ತು. ವಾಜಪೇಯಿ ಅದ್ವಾನಿ ನಂತರದಲ್ಲಿ ಯಾರು ಅಂತ ಅನಿಸಿತ್ತು. ನಂತರದಲ್ಲಿ ಅದಕ್ಕಿಂತ ಹೆಚ್ಚು ಪ್ರಭಾವಶಾಲಿಯಾಗಿರ್ತಕ್ಕಂಥ ನಾಯಕತ್ವ ಬಂತು. ಈಗ ಮೋದಿಯವರು ಇದ್ದಾರೆ. ಈಗ ಆ ಪ್ರಶ್ನೆ ಅಪ್ರಸ್ತುತ. ನಂತರದಲ್ಲಿ ಇನ್ನು ಯಾವತ್ತೋ ಮೋದಿಯವರ ನಂತರದಲ್ಲಿ ಮುಂದೇನು ಕಾಲ ಉತ್ತರ ಕೊಡುತ್ತೆ. ಹೇಗೆ ವಾಜಪೇಯಿಯವರ ನಂತರದಲ್ಲಿ ಅತ್ಯಂತ ಸಮರ್ಥವಾಗಿರತಕ್ಕಂಥ ನಾಯಕತ್ವ ಎದ್ದು ಬಂತೋ ಹಾಗೆಯೇ ಮುಂದಿನ ದಿವಸದಲ್ಲಿ ತಾಯಿ ಭಾರತೀಯ ಗರ್ಭದಿಂದ ಮತ್ತೊಂದು ಪೌರುಷ ವ್ಯಕ್ತಿ ಹುಟ್ಟಿ ಬರ್ತಾರೆ, ಸಮೂಹ ಹುಟ್ಟಿ ಬರುತ್ತೆ. ಈಗ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಿಸ್ಬೇಕು ಅಂತ ಕಾಂಗ್ರೆಸ್ನ ಘಟನೆ ಆಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮಹಾತ್ಮ ಗಾಂಧೀಜಿ ಹೇಳಿದ್ರು ಕಾಂಗ್ರೆಸ್ನ ಸ್ಥಾಪಿಸಿದ ಪರ್ಪಸ್ ಸರ್ವಾಗಿದೆ, ಇನ್ನು ಇದನ್ನು ವಿಸರ್ಜನೆ ಮಾಡೋದಕ್ಕೆ ಅಡ್ಡಿ ಇಲ್ಲ ಅಂತ. ಹಾಗೆ RSS ಆರಂಭದಿಂದಲೂ ಹೇಳ್ತಾ ಬಂತು ಆರ್ಟಿಕಲ್ 370 ಅಬ್ರೋಗೇಟ್ ಆಗಬೇಕು, ಆಯಿತು. ರಾಮ ಮಂದಿರ ನಿರ್ಮಾಣ ಆಗಬೇಕು, ಆಗಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬರಬೇಕು. ಯೂನಿಫಾರ್ಮ್ ಸಿವಿಲ್ ಕೋಡ್ ಒಂದು ಬಂದರೆ RSSನ ಪರ್ಪಸ್ ಸರ್ವ್ ಆದಾಗ ಅದು ಯಾವುದಕ್ಕಾಗಿ ಸ್ಥಾಪಿತಗೊಂಡಿತ್ತೋ ಆ ಗುರಿಯನ್ನು ತಲುಪಿದಂಥ BJP ಆ ಗುರಿಯನ್ನು ತಲುಪಿದಂತೆ ಆಗುತ್ತಾ? ನೋಡ್ರಿ, ನಂತರ ಏನು? ನಮ್ಮ ಇಡೀ ಸಂಘಟನೆ ಇದೊಂದು ತತ್ವಾಧಾರಿತ ಸಂಘಟನೆ. ಇದು ಯಾವುದೋ ಒಂದು ಸಣ್ಣ ಪುಟ್ಟ ಅಜೆಂಡಾಗಳನ್ನು ಇಟ್ಟುಕೊಂಡು ಕೆಲಸ ಮಾಡ್ತಕ್ಕಂಥ ಸಣ್ಣ ಪುಟ್ಟದಲ್ಲ ಸರ್, ತುಂಬ ದೊಡ್ಡದಲ್ಲ. ಆರ್ಟಿಕಲ್ 370 ಅಬ್ರೋಗೇಟ್ ತುಂಬ ದೊಡ್ಡ. ದೇಶದ ಬದುಕಿನಲ್ಲಿ ಇನ್ನೂ ದೊಡ್ಡದಿದೆ. ಇನ್ನೂ ದೊಡ್ಡದಿದೆ. ಇದು ಪ್ರಾರಂಭದ ಹಂತ ಅಷ್ಟೇ. ಇವತ್ತು ರಾಮ ಮಂದಿರ ಮಾಡಿಬಿಟ್ವಿ, ಹೇಳಿದ್ವಿ ರಾಮ ಮಂದಿರ ಮಾಡಿಬಿಟ್ವಿ, 370 ಆರ್ಟಿಕಲ್ ಇವತ್ತು ಇದು ಬಂತು, UCC ಬರ್ತಾ ಇದೆ, CAA, ಈ ಥರ ಇದೆಲ್ಲ ಕೆಲವೊಂದು ಮೈಲ್ ಸ್ಟೋನ್ಸ್. ಅಚೀವ್ಮೆಂಟ್ ಈಸ್ ಸಮಥಿಂಗ್ ಎಲ್ಸ್. ನಮ್ಮದು ಇನ್ನೂ ತುಂಬ ದೊಡ್ಡ ಯೋಚನೆ ಇದೆ. ವಸುಧೈವ ಕುಟುಂಬಕಂ, ಕೃಣ್ವಂತೋ ವಿಶ್ವಮಾರ್ಯಂ, ಆ ಕಲ್ಪನೆಗೆ ತಕ್ಕಂತೆ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಇದು 1-2 ವರ್ಷದಲ್ಲಿ 1-2 ಅವಧಿಗಳಲ್ಲಿ ಇದು ಪೂರ ಆಗ್ತಕ್ಕಂಥದ್ದಲ್ಲ. ಇವೆಲ್ಲ ಮೈಲುಗಲ್ಲುಗಳು. ಇದೆಲ್ಲ ಆದ ನಂತರದಲ್ಲಿ ಇಡೀ ಹಿಂದೂ ಸಮಾಜದ ಸಂಪೂರ್ಣ ಅಭಿವೃದ್ಧಿ, ಭಾರತದ ಅಭಿವೃದ್ಧಿ, ಅದರ ಜೊತೆಗೆ ವೈಶ್ವಿಕ ಅಭಿವೃದ್ಧಿ, ಇದು ನಮ್ಮ ಕಲ್ಪನೆ. ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಸ್, ಕೇಳ್ಕತ್ತ ನಾಟಕ ಬಂದ್.